ಎಸ್, ವೆರಿ ಇಂಪಾರ್ಟೆಂಟು. ಫುಲ್ ಡೀಟೇಲ್ ಆಗಿ ಶಾಂತಿ ಬಿಲ್ ಬಗ್ಗೆ. ಹಾಂ, ಎಸ್, ವಾಟ್ ಹ್ಯಾಪನ್ ಮೇಡಮ್? ಹಾಂ, ಲಿಸನ್ ಇಯರ್. B2 ಬ್ಯಾಚ್, KS B2 ಒಂದ್ಸತಿ ಕೈ ಎತ್ತು ಬಿಡಿ ಹೇಳ್ತೀನಿ. ನೀವು ನಿಮ್ಗೆ ಅದನ್ನೇ ಹೇಳ್ತೇನೆ, ಹಳೆ ಬ್ಯಾಚರ್ ಮಾಡೋ ತಪ್ಪು ನೀವು ಮಾಡಬೇಡಿ. ನೋಡಿ, ಇಲ್ಲಿ ಹಳೆ ಬ್ಯಾಚರು ಬರೀ ಸೀರಿಯಸ್ ಕ್ಯಾಂಡಿಡೇಟ್ಸ್ ಮಾತ್ರ ಬಂದಿದ್ದಾರೆ. ಮಿಕ್ತರ್ ದೇ ಹ್ಯಾವ್ ಟೇಕನ್ ಕರೆಂಟ್ ಅಫೇರ್ ಕ್ಲಾಸ್ ಫಾರ್ ಗ್ರಾಂಟೆಡ್. ಇಲ್ಲೇನಿದ್ದಾರಲ್ಲ ಹಳೆ ಬ್ಯಾಚರ್ ಕೈ ಅದರ್ ದನ್ B2. ಹಾಂ, ನೋಡಿ, ಇವರು 8 ಬ್ಯಾಚಾಗಿ ಇಷ್ಟು ಜನ ಉಳ್ಕೊಂಡರು, ಆಯಿತಾ? ಹಾಂ, ಅದೇ PSI ಬ್ಯಾಚ್ ಎಲ್ಲ ಸೇರಿಸಿದ್ರೆ ನೀವು. ಅದಕ್ಕೆ B2 ಅವ್ರಿಗೆ ಹೇಳ್ತೀನಿ, ಸ್ಟಾರ್ಟಿಂಗು ಜೋಶ್ ತೋರಿಸೋದು, ಹೋಗ್ತಾ 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 ಇಂಟ್ರೆಸ್ಟ್ ಸಬ್ಸೈಡ್ ಆದರೆ ನಮಗೇನು ಲಾಸ್ ಇಲ್ಲ ಸರ್, ನಮಗೇನು ಲಾಸ್ ಇಲ್ಲ, ಆಯಿತಾ? ಇದೇ ಇಂಟ್ರೆಸ್ಟು ಕೊನೆವರೆಗೂ ಉಳಿಸ್ಕೊಂಡ್ರೆ ಏನಾರು ಒಂದು ಬದಲಾವಣೆ ಬರ್ತೈತಿ. ಆರಂಭ ಶೂರತ್ವ ಆದರೆ ಅದು ಏನಕ್ಕೂ ಬರಲ್ಲ ಅದು. ನೋಡಿ, ಎಸ್ಪೆಷಲಿ ಅಲ್ಲ ಹಿಂದೆ ಆ ಟೀಮು ಒಬ್ಬ ಅವರು ಮತ್ತು ಇವರೆಲ್ಲ B3 B4 ಸ್ಟೂಡೆಂಟ್ಸು ಬ್ಯಾಚ್, ನಿಮ್ಮದು ಹೊಸ ಬ್ಯಾಚ್ ಅಲ್ವನಾ? ಹಾಂ, B3 B4 ಸ್ಟೂಡೆಂಟ್ಸು ಅಂದರೆ ಯಾವಾಗ ಸ್ಟಾರ್ಟ್ ಆಗಿದೆ ನಿಮ್ಮ ಬ್ಯಾಚು? ಅವ್ರು ನೋಡಿ 2025 ಮೇನಲ್ಲಿ ಶುರು ಆಗಿರೋದು. ಲಾಸ್ಟ್ವರೆಗೂ ಅದೇ ಇಂಟ್ರೆಸ್ಟ್ ಉಳಿಸ್ಕೊಂಡ್ರು. ಅದು ಬರೆದು ಕೊಡ್ತೀನಿ, ಇವತ್ತೇ ಬರೆದು ಕೊಡ್ತೀನಿ. ಆ B3 B4 ಅವ್ರು ಯಾರು ಉಳ್ಕೊಂಡವ್ರಲ್ಲ ಇವತ್ತು ಕ್ಲಾಸಾಗಿ ಇದೇ ಸ್ಪಿರಿಟ್ನ ಕಂಟಿನ್ಯೂ ಮಾಡಿದ್ರೆ ಇನ್ನು ಒಂದು ವರ್ಷದಾಗೆ ಯಾವ್ದಾರು ಒಂದು ಜಾಬ್ ಆಗಿರ್ತಾರೆ 100%. ಇದೇ ಸ್ಪಿರಿಟ್ನ ಇನ್ನೂ ಒಂದು ವರ್ಷ ಉಳಿಸ್ಕೊಂಡ್ರೆ, ಕೋಚಿಂಗಲ್ಲಿ ಉಳಿಸ್ಕೊಂಡಿದ್ದಾರೆ, ದಟ್ಸ್ ಗ್ರೇಟ್. ಇನ್ನೂ ಒಂದು ವರ್ಷ ಇದೇ ಸ್ಪಿರಿಟ್ ಇದೇ ಡಿಸಿಪ್ಲಿನ್ ಹಿಂಗೆ ಉಳಿಸ್ಕೊಂಡ್ರೆ 100% ದೇ ವಿಲ್ ಗೆಟ್ ಇಂಟು ಒನ್ ಆಫ್ ದ ಅದರ್ ಜಾಬ್. ಯಾವ ಸೀರಿಯಸ್ ಇರಲ್ಲ ಇವು, ಕಾಲೇಜ್ ಹುಡುಗರು ಹಂಗಾಡ್ತಾರಲ್ಲ ಅಂತಾರೆ, ಹೋಗ್ತಾರೆ. ಸೊ ಈ ಫೀಲ್ಡ್ ಹೆಂಗೆ ಗೊತ್ತೇನು ರೀ? ಈ ಫೀಲ್ಡ್ ಹೆಂಗೆ ಗೊತ್ತಾ? ಲಕ್ಷಾಂತರ ಜನ ಬರ್ತಾರೆ, ಲಕ್ಷಾಂತರ ಜನ ಹೋಗ್ತಾರೆ, ಎಲ್ರಿಗೂ ಜಾಬ್ ಆಗೋದು. ಈ ಫೀಲ್ಡ್ನ ಅರ್ಥ ಮಾಡ್ಕೊಂಡು, ಇದು ರಿಕ್ವೈರ್ಮೆಂಟ್ಸ್ನ ಅರ್ಥ ಮಾಡ್ಕೊಂಡು, ಅದಕ್ಕೆ ಯಾರು ಎಫರ್ಟ್ಸು ಡಿಸಿಪ್ಲಿನ್ನ ಬಿಲ್ಡ್ ಮಾಡ್ಕೊಳ್ತಾರೋ ಅವರು ಉಳ್ಕೊಂಡವ್ರು ಆಫೀಸರ್ಗಳಾಗ್ತಾರೆ. ನೋಡ್ತೀನಿ B2 ನೋಡಿ, ನಂಗೆ ಚೆನ್ನಾಗಿ ಗೊತ್ತು B2, ಯಾಕೆಂದರೆ 4 ದಿನ ನಾನೇ ಓರಿಯಂಟೇಷನ್ ಮಾಡ್ಕೊಂಡಿರೋದು. ಐ ನೋ ಎವ್ರಿಬಡಿ. ಓಕೆ, ಬರ್ತಿರಲ್ಲೋ ಗೊತ್ತಾಗತ್ತೆ ನನಗೆ. ನಾನು ಬರಲಿಲ್ಲ ಅಂದರೆ ನಾನೇ ಬಂದು ಕೇಳಲ್ಲ, ನಿಮ್ಮ ಜವಾಬ್ದಾರಿ ಇರಬೇಕು ಅಂತ ನಾನು. ಓಕೆ, ನಾವು ಇವತ್ತೇ ಬರೆದಿಟ್ಕೊಳ್ಳಿ, ಡಬಲ್ ಕೋಟ್ಸ್ ಶಾಂತಿ ಬಿಲ್ ಬಗ್ಗೆ ಕ್ವಶನ್ಸ್ ಬರಲಿಲ್ಲ ಅಂತಂದರೆ, ಓಕೆ, ಈ ವರ್ಷ ಬಂದಿತ್ತಾ ನೋಡಿ, ಆಲ್ರೆಡಿ ಬಂದುಬಿಟ್ಟಿದೆ. ಓಕೆ, ಇರಲಿ. ಇನ್ ಸ್ಪೈಟ್ ಆಫ್ FDA ಬಿಟ್ಟು 2026ರಲ್ಲಿ ಯಾವ್ಯಾವ ಪರೀಕ್ಷೆಗಳಾಗ್ತವೋ ಒಂದು ಪ್ರಶ್ನೆ ಶಾಂತಿ ಬಿಲ್ ಬಗ್ಗೆ ಬರಲಿಲ್ಲ ಅಂದರೆ ಐ ವಿಲ್ ಸ್ಟಾಪ್ ಟೀಚಿಂಗ್. ಅಷ್ಟು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಟೀಚ್ ಮಾಡೋದೇ ಇಲ್ಲ. ಅಕಸ್ಮಾತ್ ಬರಲಿಲ್ಲ ಅವಾಗೇನು ಮಾಡ್ತೀರಾ? ಬೇಡ, ಬೇರೆ ಪಾಠ ಮಾಡ್ತೀನಿ. ಓಕೆ, ಹಾಂ, ಶ್ರೀಕಾಂತ್ ಸರ್, ಹಾಂ, ಫಾದರ್ ಆಫ್ ಬಯಾಲಜಿ. ಹಾಂ, ಥ್ಯಾಂಕ್ ಯು ಬಸ್. ನಾನೇ ಇಸ್ಕೊ. ಥ್ಯಾಂಕ್ ಯು. ಆಯಿತಾ? ಸೊ ಪ್ಲೀಸ್ ಮಾತಾಡಬೇಡಿ, ಲಿಸನ್, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಎವ್ರಿ ಬಿಟ್ ಆಫ್ ಇನ್ಫಾರ್ಮೇಷನ್ ಕ್ಯಾಪ್ಚರ್ ಮಾಡಿ. ಓಕೆ, ವಾಟ್, ವೈ, ವೆನ್, ವೇರ್, ಹೌ, ಇದೇ ಫಾರ್ಮೆಟಲ್ಲೇ ಹೋಗ್ತೀವಿ ಸರ್. ಈಗ ಎಲೆಕ್ಟ್ರಿಸಿಟಿ, ವಿದ್ಯುತ್. ಓಕೆ, ಈ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಬೇಕು ಅಂದರೆ 3 ಥರದಲ್ಲಿ ಮಾಡ್ಬೋದು. ಯಾರು ಹೇಳ್ತಾರೆ? ಎಲೆಕ್ಟ್ರಿಸಿಟಿ ಯಾವ ಮಾರ್ಗದಲ್ಲಿ ಉತ್ಪಾದನೆ ಮಾಡ್ಬೋದು? ವಿದ್ಯುತ್ತು. ಹಾಂ,
ಪವನ ಶಕ್ತಿ. ಅಲ್ಲ, ಒಂದು ಕೆಲಸ ಮಾಡಿ, ಯಾರು ಒಬ್ಬರು ಕೈ ಎತ್ಬಿಟ್ಟು ಹೇಳಿ ಸರ್, ಗುಂಪಲ್ಲಿ ಗೋವಿಂದ. ಎನರ್ಜಿ ಅಂದರೆ ಎಲೆಕ್ಟ್ರಿಸಿಟಿ ಅಂತ ಇರುತ್ತೆ. ಓಕೆ, ಕಂಟೆಕ್ಸ್ಟಲ್ಲಿ ನೀವು ಎನರ್ಜಿನ ಬಯಾಲಜಿನಲ್ಲಿ ಕ್ಯಾಲರೀಸಲ್ಲಿ ಮಾತಾಡ್ತೀರಾ, ಎನ್ವಿರಾನ್ಮೆಂಟಲ್ಲಿ ಎಲೆಕ್ಟ್ರಿಸಿಟಿ ಮಾತಾಡ್ತೀವಿ. ಕಂಟೆಕ್ಸ್ಟ್ ಇಂಪಾರ್ಟೆಂಟು. ವಿದ್ಯುತ್ತನ್ನು ಯಾವ ಮಾರ್ಗದಲ್ಲಿ ಉತ್ಪಾದನೆ ಮಾಡ್ಬೋದು ಅಂತ ಕೈ ಎತ್ಬಿಟ್ಟು ಉತ್ತರ ಕೊಡಿ. ಲೈಫ್ ಸೈನ್ಸ್ ಮೇಡಮ್, ನೀವು ಟೆಲ್. ಹಾಂ, ನೀವಿಬ್ಬರು ಕಸಿನ್ಸಾ? ಹಾಂ, ಬೇರೆ ಬೇರೆನಾ? ಹಾಂ ಹಾಂ, ಈಗ ಎರಡನೇ ಸತಿ ಕೇಳ್ತಾರೆ, ಅದು ಮರ್ತೋಗ್ಬಿಟ್ಟಿದೆ. ಹಾಂ, ಓಕೆ. ಅದೇ ಲುಕ್ ಲೈಕ್ ದಟ್. ಹಾಂ, ಮೋಸ್ಟ್ಲಿ ಓದ್ ಜಮ್ದಲ್ಲಿ. ಹಾಂ, ಅವನು ನಂದಪ್ಪ ಅಂತ ಕೇಳ, ಅದು ನೋಡ್ಕೊಂತವ್ನು ಯಾರ್ಯಾರು ಅಂತ. ಹಾಂ, ಕ್ವಶನ್ ಬಿಟ್ಟು ಮಿಕ್ಕಿದ್ದೆಲ್ಲ ಮಾತಾಡ್ತಿರಲ್ರಿ. ಹಾಂ, ಎಲೆಕ್ಟ್ರಿಸಿಟಿನ ಯಾವ ರೀತಿಯಲ್ಲಿ ಜನ್ರೇಟ್ ಮಾಡೋದು? ಅಪ್ಪಾಜಿ ನೀ ಹೇಳೋ, ನೀವೇ ನೀವು ಹೇಳ್ರಿ, ನಿಮ್ಗೆ ಗೊತ್ತಲ್ಲ. ಹ್ಞೂ 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 ರಿನ್ಯೂವೇಬಲ್, ನಾನ್ ರಿನ್ಯೂವೇಬಲ್. ಏನು ನಿಮ್ಮ ಹೆಸರು? ಗೀತಾ. ಅದೊಂದು ದೊಡ್ಡ ಚಪ್ಪಾಳೆ ಹೊಡೀರ ಯಾಕೆ? ಓಕೆ, ನೋಡಿಲ್ಲ. ಆಯ್ತು, ಸುಮ್ಮನಿರ ಮರ. ನೋಡಿ, ಎಲೆಕ್ಟ್ರಿಸಿಟಿನ ಅವ್ರು ಚೆನ್ನಾಗಿ ಹೇಳಿದ್ರು, ಭಾಳ ಚಿಕ್ಕದಾಗಿ. ಎಲ್ಲರೂ ವಿಂಡು ವಾಟರ್ ಅಂದ್ಕೊಂಡು ಹೇಳ್ಬೇಕಾರೆ ರಿನ್ಯೂವೇಬಲ್, ನಾನ್ ರಿನ್ಯೂವೇಬಲ್, ನ್ಯೂಕ್ಲಿಯರ್. ಓಕೆ, ಅಂದರೆ ಸರ್, ಒಂದು ಫಾಸಿಲ್ ಫ್ಯೂಯಲ್ಸ್ ಮುಖಾಂತರ. ಫಾಸಿಲ್ ಫ್ಯೂಯಲ್ಸ್ ಅಂದರೆ ಪಳೆಯುಳಿಕೆ ಇಂಧನಗಳು. ಓಕೆ, ಕೋಲು, ಪೆಟ್ರೋಲು, ಡೀಸಲ್ಲು, ಸೀಮೆಣ್ಣೆ, ಇದೆಲ್ಲದರಿಂದನೂ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು. ಜನರೇಟ್ರಿಗೆ ಪೆಟ್ರೋಲ್ ಹಾಕಿದ್ರೆ ಎಲೆಕ್ಟ್ರಿಸಿಟಿ ಬರಲ್ವಾ? ಹಾಂ. ಸೊ ಇದು ಫಾಸಿಲ್ ಫ್ಯೂಯಲ್ಸು. ಬಟ್ ಪ್ರಾಬ್ಲಮ್ ಏನಂದರೆ, ಫಾಸಿಲ್ ಫ್ಯೂಯಲ್ಸ್, ಕೋಲು, ಪೆಟ್ರೋಲು, ಡೀಸಲ್ಲು, ಸೀಮೆಣ್ಣೆ, ಪಳೆಯುಳಿಕೆ ಇಂಧನಗಳನ್ನು ಯೂಸ್ ಮಾಡೋದ್ರಿಂದ ಪೊಲ್ಯೂಷನ್ನು ಮಾತಾಡ್ರಿ. ಪೊಲ್ಯೂಷನ್ ಜಾಸ್ತಿ ಆದರೆ ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜು ಜಾಸ್ತಿ ಆಗುತ್ತೆ. ಹಾಗಾಗಿ ದ ವರ್ಲ್ಡ್ ಈಸ್ ಲುಕಿಂಗ್ ಫಾರ್ ಆಲ್ಟರ್ನೇಟಿವ್ ಫ್ಯೂಯಲ್ಸ್. ಜಗತ್ತು ಪರ್ಯಾಯ ಇಂಧನಗಳ ಕಡೆ ನೋಡ್ತಾ ಇದೆ. ಆಲ್ಟರ್ನೇಟಿವ್ ಫ್ಯೂಯಲ್ಸ್, ಒನ್ ಆಫ್ ದ ಆಲ್ಟರ್ನೇಟಿವ್ ಫ್ಯೂಯಲ್ ಇಸ್ ರಿನ್ಯೂವೇಬಲ್. ಓಕೆ, ರಿನ್ಯೂವೇಬಲ್ ಈಗ ತಾನೇ ಹೇಳಿದ್ದೀವಿ. ಓಕೆ, ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ, ಪವನ ಶಕ್ತಿ, ಸಾಗರಗಳ ಶಕ್ತಿ. ಓಕೆ, ಓಷನ್ ಎನರ್ಜಿ. ಓಷನಲ್ಲಿ ಎರಡು ಥರ, ವೇವು, ಟೈಡಲ್ಲು. ಅಲೆಗಳ ಶಕ್ತಿ, ಉಬ್ಬರವಿಳಿತದ ಶಕ್ತಿ, ಜಿಯೋಥರ್ಮಲ್ ಎನರ್ಜಿ. ಓಕೆ, ಸೊ ಭೂಶಾಖದ ಶಕ್ತಿ ಅಥವಾ ಭೂಗರ್ಭದ ಶಕ್ತಿ, ಇವೆಲ್ಲ ರಿನ್ಯೂವೇಬಲ್ ಇವೆಲ್ಲ. ಓಕೆ, ಇದು ಎರಡನೇದು ರಿನ್ಯೂವೇಬಲ್. ಮೂರನೇದು ನ್ಯೂಕ್ಲಿಯರ್ ಎನರ್ಜಿ, ಪರಮಾಣು ಶಕ್ತಿ ಅಂತ ಕರಿತೀವಿ. ನ್ಯೂಕ್ಲಿಯರ್ ಎನರ್ಜಿ ಹೆಂಗೆ ಮಾಡ್ತೀರಾ? ಇದು ಅಷ್ಟೇ, ಇದು ಈ ಪ್ಲೇಸ್ ಕೇಳಿಸ್ಕೊಳ್ಳಿ. ನ್ಯೂಕ್ಲಿಯರ್ ಎನರ್ಜಿ ಕೂಡ ಅಂದರೆ, ನೀವು ಅದು ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಆಗಲಿಲ್ಲ ಅಂದರೆ ಅದು ಈಕೋ ಫ್ರೆಂಡ್ಲಿ. ನ್ಯೂಕ್ಲಿಯರ್ ಆಕ್ಸಿಡೆಂಟ್ಸ್ ಆಗಲಿಲ್ಲ ಅಂದರೆ ಅದು ಈಕೋ ಫ್ರೆಂಡ್ಲಿ. ಸರ್, ನೀವು ಏನು ಮಾಡೋದು ಗೊತ್ತಾ? ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ಅಂತಿದೆ, ವಿಕಿರಣ ವಸ್ತುಗಳು ಅಂತ ಕರಿತೀವಿ ಕನ್ನಡದಲ್ಲಿ. ವಿಕಿರಣ ವಸ್ತುಗಳು, ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್. ಎಕ್ಸಾಂಪಲ್ಲು ರೇಡಿಯಮ್, ಥೋರಿಯಮ್, ಪ್ಲುಟೋನಿಯಮ್, ಯುರೇನಿಯಮ್, ಈ ಥರದ್ದು. ಸರ್, ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸಲ್ಲಿ ಅಪಾರವಾಗಿರುವಂಥ ಶಕ್ತಿ ಇರುತ್ತೆ. ಲಿಸನ್, ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸು ಎಲ್ಲಿರ್ತವೆ ಸರ್? ಓಕೆ, ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ಎಲ್ಲಿರ್ತವೆ ನೋಡಿಲಿ. ಈಗ ಭೂಮಿ ಒಳಗಡೆ ಮ್ಯಾಗ್ಮಾ ಇರುತ್ತೆ, ಲಾವಾರಸ. ಭೂಗರ್ಭದಲ್ಲಿ ಲಾವಾರಸ ಇರುತ್ತೆ. ಸೊ ಈ ಮ್ಯಾಗ್ಮಾ ವಾಲ್ಕ್ಯಾನಿಕ್ ಆ್ಯಕ್ಟಿವಿಟಿ ಮುಖಾಂತರ ಹೊರಗಡೆ ಬಂದು, ಓಕೆ, ಕಲ್ಲು ಫಾರ್ಮೇಷನ್ ಆಗಿರ್ತವೆ, ರಾಕ್ಸ್, ಕಲ್ಲಿನ ನಿಕ್ಷೇಪಗಳು. ಓಕೆ, ಈ ರಾಕ್ ಡೆಪಾಸಿಟ್ಸ್ ಒಳಗಡೆ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ಇರ್ತವೆ, ವಿಕಿರಣ ವಸ್ತುಗಳಿರ್ತವೆ. ರೇಡಿಯಮ್, ಥೋರಿಯಮ್, ಪ್ಲುಟೋನಿಯಮ್, ಯುರೇನಿಯಮ್. ಆಯಿತಾ ಸರ್? ಈ ವಿಕಿರಣ ವಸ್ತುಗಳಲ್ಲಿ ಅಪಾರವಾಗಿರುವಂಥ ಶಕ್ತಿ ಇರುತ್ತೆ, ಇಂಟೆನ್ಸಿವ್ ಎನರ್ಜೀಸ್ ಇರುತ್ತೆ. ಓಕೆ,
ಈ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸನ್ನು ಅದನ್ನು ತಗೊಂಡು ಓಕೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಒಳಗಡೆ ಹಾಕಿದ್ರೆ ನಿಮಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು. ದಟ್ ಎಲೆಕ್ಟ್ರಿಸಿಟಿ ಈಸ್ ಕಾಲ್ಡ್ ಅಸ್ ನ್ಯೂಕ್ಲಿಯರ್ ಎನರ್ಜಿ. ನೋಡಿ, ಈ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸಲ್ಲಿ, ವಿಕಿರಣ ವಸ್ತುಗಳಲ್ಲಿ ಅಪಾರವಾಗಿರುವಂಥ ಶಕ್ತಿ ಇರೋದ್ರಿಂದ ಅದನ್ನು ಸದ್ಬಳಕೆನೂ ಮಾಡ್ಬೋದು, ದುರ್ಬಳಕೆನೂ ಮಾಡ್ಬೋದು. ಓಕೆ, ನೋಡಿ, ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸನ್ನು ಬಾಂಬ್ ಒಳಗಡೆ ತುಂಬಿದ್ರೆ ಅದು ನ್ಯೂಕ್ಲಿಯರ್ ಬಾಂಬ್ ಆಗುತ್ತೆ. B2 ಬ್ಯಾಚ್ ಅವರು ನ್ಯೂಕ್ಲಿಯರ್ ಬಾಂಬ್ ಒಳಗಡೆ ಏನು ತುಂಬಿರ್ತಾರೆ? ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ತುಂಬಿರ್ತಾರೆ. ಹಸಿ ಕಸ ಒಣ ಕಸ ತುಂಬಿರಲ್ಲ. ಓಕೆ, ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸು. ಓಕೆ, ಅದು ದುರ್ಬಳಕೆ. ಅದನ್ನೇ ನೀವು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸ್ ಒಳಗೆ ಹಾಕಿದ್ರೆ ಸದ್ಬಳಕೆ. ಓಕೆ, ಒಳ್ಳೆಯದಕ್ಕೂ ಯೂಸ್ ಮಾಡ್ಬೋದು, ಕೆಟ್ಟದಕ್ಕೂ ಯೂಸ್ ಮಾಡ್ಬೋದು. ಆಯಿತಾ? ಸರಿ, ಈಗ ನೋಡೋಣ. ಹೌ ಮೆನಿ ಆಫ್ ಯು ವಿಲ್ ಟೆಲ್ ಭಾರತದಲ್ಲಿ ಆಪರೇಷನಲ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸ್ ಎಷ್ಟಿದಾವೆ? ಓಕೆ ಸರ್, ಆಪರೇಷನಲ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ನೋಡಿ ಎಷ್ಟಿದಾವೆ ಸರ್? 1 2 3 4 5 6 7 ಆಪರೇಷನಲ್ 7 ಇದಾವೆ. ಕರ್ನಾಟಕದಲ್ಲಿ ಇದೆಯಾ ಇಲ್ಲ? ಕೈಗ. ಓಕೆ, ಎಲ್ಲದೂ ನೆನ್ಪಿಟ್ಕೋಬೇಕು. ಮ್ಯಾಪಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಳಿ, ಚಿತ್ರ ನೆನಪಿರುತ್ತೆ ಯಾವಾಗ. ಆಯಿತಾ? ಸರಿ, ಈಗ ಸರ್ ನಾನು ಹೇಳಿದೆ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸನ್ನು ಸದ್ಬಳಕೆನೂ ಮಾಡ್ಕೋಬೋದು, ದುರ್ಬಳಕೆನೂ ಮಾಡ್ಕೋಬೋದು. ಸೊ ಇಲ್ಲಿವರೆಗೂ ದುರ್ಬಳಕೆ ಆಗಿರೋದು ಒಂದೇ ಸತಿ. ಓಕೆ, ಈಗ ಅದನ್ನು ನಾವು ನ್ಯೂಕ್ಲಿಯರ್ ಆಕ್ಸಿಡೆಂಟ್ಸ್ ಅಂತ ಕರಿತೀವಿ. ಆಯಿತಾ? ಪರಮಾಣು ದುರಂತಗಳು. ಓಕೆ, ನ್ಯೂಕ್ಲಿಯರ್ ಆಕ್ಸಿಡೆಂಟ್ಸ್, ಪರಮಾಣು ದುರಂತಗಳು ಅಂತ ಕರಿತೀವಿ. ನ್ಯೂಕ್ಲಿಯರ್ ಆಕ್ಸಿಡೆಂಟ್ಸ್ ಕ್ಯಾನ್ ಬಿ ಇಂಟೆನ್ಷನಲ್ ಆರ್ ಆಕ್ಸಿಡೆಂಟಲ್, ಬೋತ್ ಕ್ಯಾನ್ ಹ್ಯಾಪನ್. ಆಯಿತಾ? ಇಂಟೆನ್ಷನಲ್ಲು, ಇಂಟೆನ್ಷನಲ್ಲು ಇದುವರೆಗೂ ಒಂದೇ ಸತಿ ಆಗಿರೋದು. ಓಕೆ, ಅಮೇರಿಕಾ ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ 2 ನ್ಯೂಕ್ಲಿಯರ್ ಬಾಂಬನ್ನು ಡ್ರಾಪ್ ಮಾಡಿದ್ರು. ಓಕೆ, ಒಂದು ಲಿಟಲ್ ಬಾಯ್ ಅಂತ, ಒಂದು ಫ್ಯಾಟ್ ಮ್ಯಾನ್ ಅಂತ. ರೈಟ್? ಅದು ಉದ್ದೇಶಪೂರ್ವಕವಾಗಿ ಮಾಡಿರೋದು. ಓಕೆ, ಆಕ್ಸಿಡೆಂಟಲ್ ಇದುವರೆಗೂ 55 ಘಟನೆ ಆಗಿದಾವೆ. ಸೊ ಇಲ್ಲಿವರೆಗೂ ಆನ್ ರೆಕಾರ್ಡ್ ದೇರ್ ಆರ್ 55 ನ್ಯೂಕ್ಲಿಯರ್ ಆಕ್ಸಿಡೆಂಟ್ಸ್. ಒಂದೆರಡು ಉದಾಹರಣೆ ಕೊಡ್ತೀನಿ. ಓಕೆ, ಉಕ್ರೇನ್ ಅಂತ ರಾಷ್ಟ್ರ ಇದೆ, ಗೊತ್ತಲ್ವಾ? ಉಕ್ರೇನ್ ಏನಕ್ಕೆ ನ್ಯೂಸಲ್ಲಿ ಇರ್ತದೋ? ಆಯಿತಾ? ಆದ್ರೆ ನನಗೆ ಹಳೆ ಬ್ಯಾಚವ್ರ ಮೇಲೆ ನಂಗೆ ಭಾಳ ಬೇಜಾರಾಯ್ತು ಇವತ್ತು. ಅಲ್ಲ, ನಾನು ಹೊಸ ಬ್ಯಾಚವ್ರಿಗೆ ಹೇಳ್ಬೇಕಾದ್ರೆ ಹಳೆ ಬ್ಯಾಚವ್ರನ್ನ ನಾನು 1 ವರ್ಷದಿಂದ ಕರೆಂಟ್ ಅಫೇರ್ಸ್ ಬಿಲ್ಡ್ ಮಾಡಿದ್ದೀನಿ ಅಂತಾಗ ಯಾರು ಹೂ ಅಂತ ಹೇಳಲೇ ಇಲ್ಲ. ಎಲ್ಲ ಡವ್ ಅಂದರು. ಹಾಂ, ಓಕೆ, ನೋಡಲ್ಲ ಅವನು. ಹಾಂ, ಲಿಸನ್, ಉಕ್ರೇನ್ ಅಂತ ಒಂದು ರಾಷ್ಟ್ರ ಇದೆ. ಸೊ ವಿಚ್ ಈಸ್ ರಿಚ್ ಇನ್ ರೇಡಿಯೋ ಆ್ಯಕ್ಟಿವ್ ಡೆಪಾಸಿಟ್ಸ್. ವಿಕಿರಣ ವಸ್ತುಗಳ ನಿಕ್ಷೇಪಗಳು ಜಾಸ್ತಿ ಇದಾವೆ ಈ ಉಕ್ರೇನು. ಓಕೆ, ಉಕ್ರೇನಲ್ಲಿ ಒಂದು ಸಿಟಿ ಇದೆ, ಚರ್ನೋಬಿಲ್ ಅಂತ. ಆಯಿತಾ? ಚರ್ನೋಬಿಲ್ ಅಂತ ಒಂದು ಸಿಟಿ ಇದೆ. ಅಲ್ಲೇನು ಮಾಡಿದ್ದಾರೆ, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸ್ ಸರಣಿಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಸೀರೀಸ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇದಾವಲ್ಲಿ, ಪರಮಾಣು ವಿದ್ಯುತ್ ಸ್ಥಾವರಗಳ ಸರಣಿಗಳಿದಾವೆ. ಅದರಲ್ಲಿ ನಂಬರ್ 4ನೇ ರಿಯಾಕ್ಟ್ರು ಸ್ವಲ್ಪ ಲೀಕಾಗಿ ಬ್ಲಾಸ್ಟ್ ಆಗೋಯ್ತು. 55ರಲ್ಲಿ ಒಂದು ಇನ್ಸಿಡೆಂಟ್ ಹೇಳ್ತಿರೋದು ನಿಮಗೆ. ಈ ಥರದ್ದು 55 ಕಡೆ ಆಗಿದೆ. ಇನ್ನೊಂದು ಕೊಡಿ ಸರ್, ಫುಕುಶಿಮಾ. ಇದು ಎನ್ವೈರ್ಮೆಂಟಲ್ಲಿ ಹೇಳಿರ್ತೇನೆ, ರೇಡಿಯೋ ಆ್ಯಕ್ಟಿವ್ ಪೊಲ್ಯೂಷನ್ ಮಾಡ್ಬೇಕಾದ್ರೆ ಹೇಳಿರ್ತೇನೆ ಇದನ್ನು. ಓಕೆ, ಸೊ ಜಪಾನಲ್ಲಿ ಫುಕುಶಿಮಾ ಅಂತ ಒಂದು ಜಾಗ ಇದೆ. ಅಲ್ಲಿ ಒಂದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಇದೆ.
ಎಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಇತ್ತೋ ಅಲ್ಲೇ ಭೂಕಂಪ ಆಗೋಯ್ತು. ಭೂಕಂಪ ಆಗಿದ್ದಕ್ಕೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟು ಬ್ಲಾಸ್ಟ್ ಆಗೋಯ್ತು. ಆಯಿತಾ? ಸಿ, ಅದು ಇಂಟೆನ್ಷನಲ್ಲಾಗಾದರೂ ಆಗಲಿ, ಆಕ್ಸಿಡೆಂಟಲ್ಲಾಗಾದರೂ ಆಗಲಿ, ಆಯಿತಾ? ಆದರೆ ಏನಾಗುತ್ತೆ, ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸು ಎನ್ವಿರಾನ್ಮೆಂಟಿಗೆ ಎಕ್ಸ್ಪೋಸ್ ಆಗುತ್ತೆ, ಹೊರಗಡೆ ಬಂದ್ಬಿಡ್ತಾವೆ. ಹೊರಗಡೆ ಬಂದರೆ ಅದರೊಳಗಡೆ ಅಪಾರವಾದಂಥ ಶಕ್ತಿ ಇದೆ. ಆಯಿತಾ? ನೋಡಿ ಇಲ್ಲಿ, ಈಗ ನಿಮಗೆ ಸುಮ್ಮನೆ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ಮುಂದೆ ನಿಂತ್ಕೊಂಡ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ. ನೋಡಿಲ್ಲ ಸರ್, ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸು ಇಲ್ಲಿ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಹೆಲ್ತ್. ಆ್ಯಕ್ಚುಲಿ ನೋಡಿ ತೋರ್ಸೋಕ್ಕೂ ಆಗಲ್ಲ, ಎಲ್ಲ ಇದು ಮಾಡಿದ್ದಾರೆ. ಇಲ್ಲ ಇದು ಬೇಡ ಬಿಡಿ, ಅದು ಸೆನ್ಸಿಟಿವ್ ಇರುತ್ತೆ ಅನಿಸುತ್ತೆ. ಸೆನ್ಸಿಟಿವ್ ಇರೋದಕ್ಕೆ ಕ್ಲೋಸ್ ಮಾಡಿದ್ದಾರೆ. ಆಯಿತಾ? ಯಾಕೆ ಅಂದರೆ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ಮುಂದೋಗಿ ನಿಂತ್ಕೊಂಡ್ರೆ ನೋಡಿ ನಿಮ್ಮದು ಸ್ಕಿನ್ ಫುಲ್ಲು ಕ್ಯಾನ್ಸರ್ ಬರುತ್ತೆ. ಅದು ಆ ಎನರ್ಜಿ ಸ್ಕಿನ್ನನ್ನು ಪೆನಿಟ್ರೇಟ್ ಮಾಡ್ಕೊಂಡು ನಿಮ್ಮದು ಟಿಶ್ಯೂ ಡ್ಯಾಮೇಜ್ ಆಗುತ್ತೆ. ಆಯಿತಾ? ಸ್ಕಿನ್ನು ಕ್ಯಾನ್ಸರ್ ಬರುತ್ತೆ, ಸ್ಕಿನ್ನನ್ನು ಪೆನಿಟ್ರೇಟ್ ಮಾಡ್ಕೊಂಡು ಒಳಗೋಗಿ ಟಿಶ್ಯೂ ಡ್ಯಾಮೇಜ್ ಮಾಡ್ತವೆ, ಟಿಶ್ಯೂನ್ನು ಪೆನಿಟ್ರೇಟ್ ಮಾಡ್ಕೊಂಡು ಸೆಲ್ಸ್ ಡ್ಯಾಮೇಜ್ ಮಾಡ್ತವೆ. ಅದರಲ್ಲಿ WBC ಡ್ಯಾಮೇಜ್ ಆಯಿತು ಅಂತಂದರೆ ಇಮ್ಯುನಿಟಿ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ. ಸೆಲ್ಲು ಡ್ಯಾಮೇಜ್ ಮಾಡ್ಕೊಂಡು ಸೆಲ್ ಒಳಗಡೆ ಹೋಗಿ ನ್ಯೂಕ್ಲಿಯಸ್ ಒಳಗಡೆ ಹೋಗಿ DNA ತಿರುಚಿಬಿಡ್ತವೆ. DNA ಆಲ್ಟ್ರ್ ಆಗಿಬಿಟ್ರೆ ಮುಗೀತು. ಸೊ ಜೆನೆಟಿಕ್ ಡಿಸಾರ್ಡರ್ಸ್ ಬಂದ್ಬಿಡುತ್ತೆ. ಇನ್ನು 10 ತಲೆಮಾರು ಹೋದರೂ ಕಾಯಿಲೆ ಹುಷಾರಾಗಲ್ಲ. ಯಾಕೆ ಅಂದರೆ ಜೀನ್ಸ್ ಹಂಗಿದಾವೆ. ಈಗ ಇವತ್ತಿಗೂ ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ ಹುಟ್ಟುವಂಥ ಮಕ್ಕಳಿಗೆ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ. ಇನ್ನೂ 50 ವರ್ಷ ಹೋದರೂ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ. ಯಾಕೆ? ಜೀನ್ಸ್ ಹಂಗಿದಾವೆ. ಆಯಿತಾ? ಸೊ ಹಂಗಾಗಿ ನ್ಯೂಕ್ಲಿಯರ್ ಆ್ಯಕ್ಸಿಡೆಂಟ್ಸ್ ಆರ್ ದ ಡೇಂಜರಸ್ ಆ್ಯಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಪರಮಾಣು ದುರಂತಗಳನ್ನು ಅತ್ಯಂತ ಡೇಂಜರಸ್ ಆಗಿರುವಂಥ ದುರಂತಗಳು ಅಂತ ಕರಿತೀವಿ. ಆಯಿತಾ? ಸರಿ. ಹಾಗಾಗಿ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ನ್ಯೂಕ್ಲಿಯರ್ ಎನರ್ಜಿನ ಪ್ರೊಡ್ಯೂಸ್ ಮಾಡೋದಕ್ಕೆ ಪ್ರೈವೇಟ್ ಕಂಪನೀಸ್ಗಳಿಗೆ ಅವಕಾಶ ಕೊಡಲ್ಲ. ಅರ್ಥ ಆಗ್ತಿದೆಯಾ ಸರ್? ಎಸ್ ಆರ್ ನೋ? ನೋಡಿ, ಪ್ರೈವೇಟ್ ಕಂಪನೀಸ್ಗಳಿಗೆ ಅವಕಾಶ ಕೊಡಲ್ಲ, ಗೌರ್ಮೆಂಟೇ ಮಾಡುತ್ತೆ. ಸೊ ಗೌರ್ಮೆಂಟೇ ಮಾಡುತ್ತೆ. ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟನ್ನು ಯಾವುದೇ ಖಾಸಗಿ ಸಂಸ್ಥೆಗಳು ಆಪರೇಟ್ ಮಾಡೋಂಗಿಲ್ಲ. ಯಾಕೆಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ದೇಶ ದಗ ಹತ್ಕೊಂಡು ಉಳಿದುಬಿಡುತ್ತೆ. ಆಯಿತಾ? ಆದರೆ ಜಗತ್ತಲ್ಲಿ ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನ್ಯೂಕ್ಲಿಯರ್ ಪ್ರೊಡಕ್ಷನ್ ಅಂದರೆ ಪರಮಾಣು ಶಕ್ತಿಯ ಉತ್ಪಾದನೆಯಲ್ಲಿ ಖಾಸಗೀಕರಣ, ಪ್ರೈವೇಟೈಸೇಷನ್ ತಂದಂಥ ಬಿಲ್ಲು ಶಾಂತಿ ಬಿಲ್. ಒಂದು ಐತಿಹಾಸಿಕ ನಿರ್ಣಯ ಇದು. ಐತಿಹಾಸಿಕ ನಿರ್ಣಯ. ಸೊ ಇನ್ನು ಮುಂದೆ ನ್ಯೂಕ್ಲಿಯರ್ ಪವರ್ ಪ್ರೊಡಕ್ಷನನ್ನು ಖಾಸಗಿ ಸಂಸ್ಥೆಗಳು ಮಾಡಬಹುದು. ಇದು ಶಾಂತಿ ಬಿಲ್ನ ಒಂದು ಮುಖ್ಯ ಉದ್ದೇಶ. ಮೈಕ್ರೋ ಡೀಟೇಲ್ಸ್ಗೆ ಹೋಗೋಣ. ನೋಡಿ, ಸಸ್ಟೈನಬಲ್ ಹಾರ್ನೆಸಿಂಗ್ ಆಫ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಟೆಕ್ನಾಲಜಿ ಫಾರ್ ಇಂಡಿಯಾ. ಶಾಂತಿ ಬಿಲ್ ಪಾಸ್ ಆಯಿತು. ಈ ಆ್ಯಕ್ಟ್ ಆಗಿದೆ, ಶಾಂತಿ ಆ್ಯಕ್ಟ್ 2025. ರೈಟ್. ಈಗ 1 by 1 ತಗೋಣ. ಈಗ ಮೈಕ್ರೋ ಡೀಟೇಲ್ಸ್ಗೆ ಹೋಗ್ಬಿಡ್ತೀನಿ. ಈಗ ಓವರಾಲ್ ಉದ್ದೇಶ ಅರ್ಥ ಆಯ್ತಾ? ಎಸ್ ಆರ್ ನೋ? ಮಾತಾಡ್ರಿ. ಸರಿ. ನಾವು ಲಿಸನ್. ಈಗ ನೀವಿಲ್ಲಿ ದರ್ ಆರ್ 7 ನ್ಯೂಕ್ಲಿಯರ್ ಆಪರೇಷನಲ್, ನಿಂತೋಗಿರೋದಲ್ಲ, ಚಾಲ್ತಿಯಲ್ಲಿರೋದು 7 ಇದೆ. ಈ 7 ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸನ್ನು ನಡೆಸುವಂಥ ಅಥವಾ ಕಾರ್ಯನಿರ್ವಹಿಸುವಂಥ ಭಾರತ ಸರ್ಕಾರದ ಸಂಸ್ಥೆ ಯಾವುದು? ಕೇಳಿಸ್ತೀವಿ. ಭಾರತ ಸರ್ಕಾರ ಸಂಸ್ಥೆ ಪ್ಲೇಸ್ ಮಾತಾಡಬೇಡಿ. ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ. ಇದ್ರ ಕೆಳಗಡೆ
ಎಸ್, ಭವಾನಿ ಅಂತ ಒಂದು ಸಂಸ್ಥೆ ಇದೆ. ಇದು ಕಂಪ್ಲೀಟ್ ಕಾರ್ಯನಿರ್ವಹಿಸುತ್ತೆ. ಪಾಯಿಂಟ್ ನಂಬರ್ 1. ಓಕೆ, ಭಾರತದಲ್ಲಿ ಎಲ್ಲ ಪರಮಾಣು ವಿದ್ಯುತ್ ಸ್ಥಾವರಗಳನ್ನು ನಿರ್ವಹಿಸುವಂಥ ಸಂಸ್ಥೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಅದರ ಕೆಳಗಡೆ ಭವಾನಿ ಅಂತ ಸಂಸ್ಥೆ. ಪಾಯಿಂಟ್ ನಂಬರ್ 1 ಆಯಿತಾ, ಇದು ಗೊತ್ತಿರಬೇಕು. ಹಾಗಾದರೆ ಈಗ ಶಾಂತಿ ಆ್ಯಕ್ಟ್ ನೋಡಿ, ಎಸ್, ಶಾಂತಿ ಆ್ಯಕ್ಟು ಪಾರ್ಲಿಮೆಂಟಲ್ಲಿ ಅನುಮೋದನೆಗೊಂಡಿದ್ದು ಡಿಸೆಂಬರ್ 2025. ಓಕೆ, ಇದು 2 ಹಳೆ ಕಾಯ್ದೆಯನ್ನು ರೀಪ್ಲೇಸ್ ಮಾಡ್ತು. 2 ಹಳೆ ಕಾಯ್ದೆಯನ್ನು ರೀಪ್ಲೇಸ್ ಮಾಡ್ತು. ಒಂದು ಅಟಾಮಿಕ್ ಎನರ್ಜಿ ಆ್ಯಕ್ಟ್ 1962, ಒಂದು ಎರಡನೇದು ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್ ಆ್ಯಕ್ಟ್ 2010. 2 ಹಳೆ ಕಾಯ್ದೆಗಳನ್ನು ರಿಪೀಲ್ ಮಾಡ್ತು ಅಥವಾ ರೀಪ್ಲೇಸ್ ಮಾಡ್ತು. ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಬರ್ತಾವೆ, ಕರೆಕ್ಟಾಗಿ ಕಳಿಸ್ಕೋಬೇಕು. ಓಕೆ, ಸೊ ಒನ್ ಈಸ್ ಅಟಾಮಿಕ್ ಎನರ್ಜಿ ಆ್ಯಕ್ಟ್ 1962, ಸೆಕೆಂಡ್ ಒನ್ ಈಸ್ ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್ ಆ್ಯಕ್ಟ್ 2010. ಓಕೆ, ಶಾಂತಿ ಬಿಲ್ನ ಪ್ರಮುಖ ಅಂಶಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಆಯಿತಾ, ಸರಿ, ನಾನು ಆಗಲೇ ಹೇಳಿದೆ ಇಲ್ಲಿ. ಓಕೆ, ಐ ಟೋಲ್ಡ್ ಯು ಬಿಫೋರ್. ಓಕೆ, ಇಲ್ಲಿ ನಾವು ಎಲೆಕ್ಟ್ರಿಸಿಟಿನ 3 ರೀತಿ ಉತ್ಪಾದನೆ ಮಾಡ್ಬೋದು. ಒಂದು ಪಳೆಯುಳಿಕೆ ಇಂಧನಗಳು, ಒಂದು ರಿನ್ಯೂವೇಬಲ್ಲು, ಇನ್ನೊಂದು ನ್ಯೂಕ್ಲಿಯರ್. ಫಾಸಿಲ್ ಫ್ಯೂಲ್ಸ್ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀವಿ ಬಿಕಾಸ್ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಆಯಿತಾ, ಫೋಕಸ್ ಮಾಡಬೇಕಾಗಿದ್ದು ರಿನ್ಯೂವೇಬಲ್ ಮತ್ತು ನ್ಯೂಕ್ಲಿಯರ್. ಸೊ ಭಾರತ ಸರ್ಕಾರದ ಒಂದು ಟಾರ್ಗೆಟ್ ಇದೆ. ಏನಂದರೆ 2047 ವೇಳೆಗೆ ಭಾರತಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗುತ್ತೆ. ಅವತ್ತಿಗೆ ಅಟ್ಲೀಸ್ಟ್ 100 ಗಿಗಾವ್ಯಾಟನ್ನು ನಾವು ನ್ಯೂಕ್ಲಿಯರ್ ಎನರ್ಜಿ ಮುಖಾಂತರ ಪೂರೈಕೆ ಮಾಡ್ಕೋಬೇಕು ಅಂತ ಇದೊಂದು ಟಾರ್ಗೆಟ್ ಇದೆ. ಅಟ್ಲೀಸ್ಟ್ ಬೈ 2047 ಸೊ ಅಟ್ಲೀಸ್ಟ್ 100 ಗಿಗಾವ್ಯಾಟ್ನಷ್ಟು ಎಲೆಕ್ಟ್ರಿಸಿಟಿಯನ್ನು ನ್ಯೂಕ್ಲಿಯರಿಂದ ಜನ್ರೇಟ್ ಮಾಡಬೇಕು. ಪಾಯಿಂಟ್ ನಂಬರ್ 1. ಎರಡನೇದು ಆಲ್ರೆಡಿ ಹೇಳಿದ್ದೀನಿ, ಇನ್ನು ಮುಂದೆ ಖಾಸಗಿ ಸಂಸ್ಥೆಗಳು, ಪ್ರೈವೇಟ್ ಸೆಕ್ಟರ್ ಖಾಸಗಿ ಸಂಸ್ಥೆಗಳು ಪರಮಾಣು ವಿದ್ಯುತ್ ಸ್ಥಾವರಗಳನ್ನು ಬಿಲ್ಡ್ ಮಾಡ್ಬೋದು ಅಥವಾ ಇಟ್ಕೋಬೋದು ಅಥವಾ ಆಪ್ರೇಟ್ ಮಾಡ್ಬೋದು. ಸೊ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸನ್ನು ಬಿಲ್ಡ್ ಮಾಡ್ಬೋದು, ಒಡೆತನವನ್ನು ಇಟ್ಕೋಬೋದು ಅಥವಾ ಆಪ್ರೇಟ್ ಮಾಡ್ಬೋದು. ಓಕೆ, ದಿಸ್ ಈಸ್ ಒನ್ ಥಿಂಗ್. ಹಾಗಾದರೆ ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಶಾಂತಿ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡುವಂಥ ಶಾಸನಬದ್ಧ ಸಂಸ್ಥೆಯನ್ನು ರಚನೆ ಮಾಡಲಾಗಿದೆ. ಇದನ್ನು ಆ್ಯರಬ್ ಅಂತ ಕರಿತೀವಿ. ಓಕೆ, ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಇಸ್ ದ ಸ್ಟ್ಯಾಚ್ಯುಟರಿ ಬಾಡಿ ಟು ಇಂಪ್ಲಿಮೆಂಟ್ ಶಾಂತಿ ಆ್ಯಕ್ಟ್. ಈಗ B2 ಬ್ಯಾಚರು, ಈಗ ಕಾಯ್ದೆ ಎಲ್ಲಿರುತ್ತೆ? ಕಾಯ್ದೆ ಪೇಪರ್ ಮೇಲೆ ಇರುತ್ತೆ. ಓಕೆ, ಈ ಪೇಪರಲ್ಲಿರೋದು ಇಂಪ್ಲಿಮೆಂಟ್ ಮಾಡೋಕ್ಕೆ ಒಂದು ಸಂಸ್ಥೆ ಬೇಕಲ್ಲ, ಅದನ್ನು ಶಾಸನಬದ್ಧ ಸಂಸ್ಥೆ ಅಂತ ಕರಿತೀವಿ, ಸ್ಟ್ಯಾಚ್ಯುಟರಿ ಬಾಡಿ. ಸೊ ಆ ಸಂಸ್ಥೆನ ಹುಟ್ಟಾಕಿದ್ದೀವಿ, ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಅಂತ. ಆಯಿತಾ, ಸರಿ. ಈಗ ನೋಡಿಲ್ಲ, ನೋಡ್ರಲ್ಲೇ. ಓಕೆ, ಈಗ ಇಂಡಸ್ಟ್ರೀಸ್, ಕಾರ್ಖಾನೆಗಳು. ಸೊ ಕಾರ್ಖಾನೆಗಳನ್ನು ರನ್ ಮಾಡಬೇಕು ಅಂದರೆ ಎಲೆಕ್ಟ್ರಿಸಿಟಿ ಬೇಕು ತಾನೆ? ಎಸ್ ಆರ್ ನೋ? ಹಾಗಾಗಿ ನೋಡಿ, ಪ್ರತಿ ಒಂದು ಇಂಡಸ್ಟ್ರಿ ಕೂಡ ಒಂದು ಸಣ್ಣ ನ್ಯೂಕ್ಲಿಯರ್ ರಿಯಾಕ್ಟರ್ ಇಟ್ಕೋಬೋದು. ಆಯಿತಾ, ಪ್ರತಿಯೊಂದು ಇಂಡಸ್ಟ್ರಿ ಕೂಡ ಸಣ್ಣ ರಿಯಾಕ್ಟರ್ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ಇಟ್ಕೋಬೋದು. ಯಾಕೆ? ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಓಕೆ, ಅದಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಸಣ್ಣ ನ್ಯೂಕ್ಲಿಯರ್ ರಿಯಾಕ್ಟರ್ ಇಟ್ಕೋಬೋದು ನೀವು, ಸ್ಮಾಲ್ ರಿಯಾಕ್ಟರ್ಸು. ಆಯಿತಾ, ಈ ಥರ ಮಾಡೋದ್ರಿಂದ ಇಂಡಸ್ಟ್ರಿಯಲ್ ಸೆಕ್ಟರ್ನ ಡಿಕಾರ್ಬನೈಸೇಷನ್ ಮಾಡ್ಬೋದು. ಇದಕ್ಕೂ ಪರ್ಮಿಷನ್ ಕೊಟ್ಟಿದ್ದಾರೆ. ಆಯಿತಾ, ಆದರೆ ನೀವೇನಾದರೂ ಪ್ರೈವೇಟ್ ಕಂಪನಿಯವರು ಅಥವಾ ಇಂಡಸ್ಟ್ರೀಸು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟು ಅಥವಾ ನ್ಯೂಕ್ಲಿಯರ್ ರಿಯಾಕ್ಟರ್ನ ಇಟ್ಕೊಂತೀರಂದರೆ ಇಬ್ಬರ ಹತ್ರ ಲೈಸೆನ್ಸ್ ತಗೋಬೇಕು. ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಹತ್ರ ಲೈಸೆನ್ಸ್ ತಗೋಬೇಕು. ಎರಡನೇದು ಎಲ್ಲಾಯ್ತಾ? ಸಂಸ್ಥೆ ಎಲ್ಲಾಯ್ತು, ಆ್ಯರಬ್. ಓಕೆ, ಈ ಸಂಸ್ಥೆ ಹತ್ರ ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಇಬ್ಬರ ಹತ್ರ ಲೈಸೆನ್ಸ್ ತಗೋಬೇಕು. ಆಯಿತಾ, ಇಬ್ಬರ ಹತ್ರ ಲೈಸೆನ್ಸ್ ತಗೋಬೇಕು. ಆದರೂ ವಿವಾದಗಳು ಬಂತು ಅಂತಂದರೆ ಇಂತಹ ಅಂದರೆ ನ್ಯೂಕ್ಲಿಯರ್ ಪವರ್ ಪ್ರೊಡಕ್ಷನಲ್ಲಿ ವಿವಾದಗಳು ಬಂತು, ಬಿಕ್ಕಟ್ಟುಗಳು ಬಂತು
ಅಂತಂದರೆ ಇಂಥ ಪ್ರಕರಣಗಳನ್ನು ಇತ್ಯರ್ಥ ಮಾಡಲಿಕ್ಕೋಸ್ಕರ ಶಾಂತಿ ಆ್ಯಕ್ಟ್ ಕೆಳಗಡೆ 2 ಸಪ್ರೇಟ್ ಕೋರ್ಟ್ ಮಾಡಿದ್ದಾರೆ. ಈ ಕೇಸಸ್ನ ಕ್ಲಿಯರ್ ಮಾಡೋಕ್ಕೆ ಅಂತಲೇ 2 ಸಪ್ರೇಟ್ ಕೋರ್ಟ್ ಮಾಡಿದ್ದಾರೆ, ಕೋರ್ಟ್. ಓಕೆ, ಸೊ ಸಪ್ರೇಟ್ ಕೋರ್ಟ್ ಮಾಡಿದ್ದಾರೆ. ಈ ಕೋರ್ಟ್ಗಳನ್ನು ನ್ಯಾಯಾಧೀಕರಣಗಳು ನೋಡಿಲಿ, ಅಟಾಮಿಕ್ ಎನರ್ಜಿ ರೆಡ್ರೆಸಲ್ ಅಡ್ವೈಸರಿ ಕೌನ್ಸಿಲ್ ಅಂತ, ಇನ್ನೊಂದು ದ ಅಪಿಲೇಟ್ ಟ್ರಿಬ್ಯುನಲ್ ಫಾರ್ ಎಲೆಕ್ಟ್ರಿಸಿಟಿ ಅಂತ 2 ವಿಶೇಷ ನ್ಯಾಯಾಧೀಕರಣಗಳನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇದು ಶಾಂತಿ ಆ್ಯಕ್ಟ್. ಆಯಿತಾ ಸರ್? ಇದು ಈ ಬಿಲ್ ತಂದಿರೋ ಸರಿನಾ ತಪ್ಪು ಅಂತ ಕೇಳಿದ್ರೆ, ಸರ್ ಪಾಸಿಟಿವ್ ಹೇಳಿದೆ, ನಾವು ಪಳೆಯುಳಿಕೆ ಇಂಧನಗಳನ್ನು ಬಿಡಬೇಕು, ಇಲ್ಲಾಂದರೆ ಪೊಲ್ಯೂಷನ್ ಆಗ್ತಿರುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಿರುತ್ತೆ, ಕ್ಲೈಮೇಟ್ ಚೇಂಜ್ ಆಗ್ತಿರುತ್ತೆ. ಪರ್ಯಾಯ ಇಂಧನಗಳ ಕಡೆಗೆ ಭಾರತ ಹೆಜ್ಜೆ ಆಗ್ತಾ ಇದೆ. ಓಕೆ, ನ್ಯೂಕ್ಲಿಯರ್ ಎನರ್ಜಿ ಈಕೋ ಫ್ರೆಂಡ್ಲಿ ಫ್ಯೂಯಲ್ ಇದು. ಓಕೆ, ಇದು ಪಾಸಿಟಿವ್. ಮತ್ತು ಕಾರ್ಖಾನೆಗಳು, ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಡಿಕಾರ್ಬನೈಸೇಷನ್ ಆಗುತ್ತೆ, ಇವೆಲ್ಲ ಪಾಸಿಟಿವ್ಸು. ನೆಗೆಟಿವ್ ಪಾಯಿಂಟ್ ಏನಂತಂದರೆ, ಸರ್ ನಮ್ಮಲ್ಲೂ ಕೂಡ ಮತ್ತೊಂದು ಫುಕುಶಿಮಾ ಡಿಸಾಸ್ಟರ್ ಆಗ್ಬೋದು, ನಮ್ಮಲ್ಲೂ ಕೂಡ ಮತ್ತೊಂದು ಚರ್ನೋಬಿಲ್ ಡಿಸಾಸ್ಟರ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ದಿಸ್ ಇಸ್ ಶಾಂತಿ ಬೆಲ್. ನೋಡಿ ಎಷ್ಟು ಕ್ಲೀನಾಗಿ ಹೇಳಿದ್ದೀನಿ ನಾನು. ಸ್ಕ್ರ್ಯಾಚ್ ಎಂಡ್ ಟು ಎಂಡ್ ಹೇಳ್ತೀನಿ ನಾನು. ಯಾವಾಗ ಏನು ಗೊತ್ತಿಲ್ಲದೆ ಇರೋದು ಅರ್ಥ ಆಗಬೇಕೆಲ್ಲ. ಈಗ ಫಾರೆಸ್ಟ್ ಮೇಡಮ್, ನೀವು ಬೇರೆ ಬೇರೆ ಬುಕ್ಕಲ್ಲಿ ಶಾಂತಿ ಬಿಲ್ ಓದ್ಕೊಂಡಿರ್ತೀರ, ಬಟ್ ಬರ್ದು ಕೊಡ್ತೀನಿ, ಈ ಕ್ಲಾರಿಟಿಲಿ ನೀವು ಓದಿರಲ್ಲ. ಐ ನೋ ಇಟ್. ಈ ಫಾರೆಸ್ಟ್ ಮೇಡಮ್ ಹೆಂಗಂದರೆ, ಅನನ್ಯ ಸಾಧನ ಮ್ಯಾಗ್ಝಿನ್ ಎಷ್ಟೇ ಚೆನ್ನಾಗಿರಲಿ ಆದರೂ ಬೇರೆದೇ ಓದೋದು. ಯಾಕೆ ಕ್ಯೂರಿಯಾಸಿಟಿ, ಅದ್ರಾಗ ಏನು ಬರ್ದವ್ರು ಒಂದು ನೋಡ್ಬೇಕಲ್ಲ ನಾನು. ಈಗ ಅವ್ರು ಹೆಂಗೆ ಅಂದರೆ, ಈ ವಾರ ಅನನ್ಯ ಸಾಧನ, ಈಗ ನಾನು ಹಿಂಗೆ ಹೇಳಿರ್ತೀನ, ಈ ವಾರ ಹೋಗಿ ಅನನ್ಯ ಸಾಧನ ಓದ್ತಾರೆ. ನೆಕ್ಸ್ಟ್ ವೀಕ್ ಯಾರೋ ಬೇರೆ ಇನ್ನೊಂದು ನೆಕ್ಸ್ಟ್ ವೀಕ್ ಅದನ್ನು ಓದ್ತಾರೆ. ಕೀಪ್ ಆನ್ ಶಿಫ್ಟಿಂಗ್. ಐ ನೋ ಇಟ್. ಇರಲಿ, ಬಟ್ ಶಿ ಈಸ್ ಎ ಗುಡ್ ರೀಡರ್, ಅದಂತೂ ಗ್ಯಾರಂಟಿ ಹೇಳ್ತೀನಿ. ಸೊ ದಟ್ ಈಸ್ ಆಲ್ ಅಬೌಟ್ ಶಾಂತಿ ಆ್ಯಕ್ಟ್. ಕ್ಲಿಯರ್ ಬಾಸ್? ಹಾಂ, ಅಕಸ್ಮಾತ್ ಪ್ರೈವೇಟ್ ಸೆಕ್ಟರಲ್ಲಿ ಏನಾರ ಇನ್ಸಿಡೆಂಟ್ ಆದರೆ ಗೌರ್ಮೆಂಟ್ ಅದ್ರ ಮೇಲೆ ಏನು ಆಕ್ಷನ್ ತಗೊಳ್ತಾರೆ ಸರ್? ಏನು ತಗೊಳಕ್ಕಾಗತ್ತಪ್ಪ? ಕಂಪ್ನಿ ಕ್ಲೋಸ್ ಮಾಡ್ಬೋದು ಅಷ್ಟೇ ತಾನೆ, ಬಟ್ ವಿಕ್ಟಿಮ್ಸಿಗೆ ಕಾಂಪನ್ಸೇಷನ್ ಕೊಡ್ಬೋದು ಅಷ್ಟೇ ತಾನೆ, ಬಟ್ ಡ್ಯಾಮೇಜ್ ಯಾರು ತಂದ್ಕೊಡ್ತಾರೆ? ಪರಮಾಣು ದುರಂತಗಳು ನೋಡಿ. ಅದಕ್ಕೆ ನಿಮಗೆ ಯೋಚನೆ ಮಾಡಿ, ಅಲ್ಲಿ ಈ ಹಿರೋಶಿಮಾ ಮತ್ತು ನಾಗಸಾಕಿದು ಪಿಕ್ಚರ್ಸ್ನ ಲಾಕ್ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಕೆಟ್ಟದಾಗಿರಬೇಕು ಅಂತ ನಾನು ತೋರ್ಸೋಕ್ಕೆ ಟ್ರೈ ಮಾಡಿದೆ, ಬಟ್ ಲಾಕ್ ಆಗಿದೆ. ವಿಕಾರವಾಗಿರ್ತವೆ. ಓಕೆ, ಸೊ ಎನಿವೇ ದಿಸ್ ಈಸ್ ಆಲ್ ಅಬೌಟ್ ಶಾಂತಿ ಬಿಲ್.